ವೆಪನ್ಸ್ ತೆಗೆದಿದ್ರು ಅಂತ ಹೇಳಿದ್ರಿ, ಯಾವ ತರದ ವೆಪನ್ಸ್ ಇತ್ತು, ಎಷ್ಟಿತ್ತು, ಸೊ ಆಮೇಲೆ ನೀವು ಅಲ್ಲಿಂದ ಎಸ್ಕೇಪ್ ಆಗಿದ್ದು ಹೆಂಗೆ ಅಂತ? ಅದು ಚಾಕು ಹಿಂಗೆ ತೆಗೆದ್ರು, ಹಿಂಗೆ ಫಸ್ಟು ತೆಗೆದಿಟ್ರು, ಇನ್ನು ಅವಾಗ ತಮಾಷೆ ಇದ್ದಿದ್ದು ಸೀರಿಯಸ್ ಆಗೋಯ್ತು. ಹೇಳಿ ಸರ್, ಇಲ್ಲ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ, ಹಾಗೆಲ್ಲ ಇಲ್ಲ, ದಯಮಾಡಿ ನೋಡಿ ನಟಭಯಂಕರ ಸಿನಿಮಾ ನೋಡ್ಬಿಟ್ಟು ವಾಪಸ್ ಫೋನ್ ಮಾಡಿ ಕರ್ರಿ ಸರ್, ಅದ್ರಲ್ಲಿ ಫಸ್ಟ್ ರೆಸ್ಪೆಕ್ಟು ತೂಗುದೀಪ್ ಅವ್ರಿಗೆ ಹಾಕಿದ್ದೀನಿ, ಇಲ್ಲೋ ನೋಡಿ ಸರ್ ದಯವಿಟ್ಟು ಅಂತ ಹೇಳಿದೆ. ಸರಿ, ಅವ್ರು ಯಾರು ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಗ್ತಾ? ಹೌದು, ಅದು ಎಸ್ ಪಿ ಅವ್ರಿಗೂ ಮಾಹಿತಿ ಇದೆ, ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಹೆಸರೆಲ್ಲ, ನಾನು ಯಾರು ಬೇಕು ಕೊಟ್ಟಿದ್ದೀನಿ ಡೀಟೇಲ್ಸು. ಆ್ಯಂಡ್ ಅವರು ಅದನ್ನು ಕರ್ಸ್ಕೊಂಡು ಎಲ್ಲ ಎಂಕ್ವೈರಿ ಮಾಡ್ತಾರೆ, CDR ಎಲ್ಲ ತೆಗಿತಾರೆ. ಆ್ಯಂಡ್ ಅವ್ರ ಜೊತೆ ರಕ್ಷಕ್, ನನಗೆ ಬೇಸರ ಏನು ಗೊತ್ತಾ ಸರ್, ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡ್ತೀನಿ ಸರ್, ಕೈ ಕರ್ಪೂರ ಇಟ್ಕೋತೀನಿ ಸರ್, ಅವೆಲ್ಲ ಬಿಟ್ಬಿಡೋಕೆ ಹೇಳಿ ಸರ್, ಕರ್ಪೂರನ ಕೈಗೆ ಬಾಯಿಗೆ ಎಲ್ಲೂ ಇಟ್ಕೊಳ್ಳೋದಲ್ಲ, ಪ್ರಾಮಾಣಿಕವಾಗಿ ಎಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನೀನು ಅವ್ರ ಜೊತೆ ಅರ್ಧ ಗಂಟೆನ ಕೂತಿದ್ದೇನೋ 10 ನಿಮಿಷದಿಂದ, ನಿಮಗೆ ಪ್ರಥಮ ವಿಶ್ ಮಾಡಕ್ಕೆ ಬಂದಿದ್ದು ನಿಜ, ಅವ್ರ ಜೊತೆ ನಿಂಗೇನು ಕೆಲಸ, ನೀನೊಬ್ಬ ಕಾಮಿಡಿಯನ್ ಮಗ, ಏನು ಕೆಲಸ ಅಂತ ಅಷ್ಟೆಲ್ಲ ಆದ್ರೆ ನೀವು ಮಾತಾಡ್ಲಿಲ್ವಾ ಅವ್ರ ಜೊತೆ? ರಕ್ಷಕ್ ಜೊತೆ ಮಾತಾಡ್ಲಿಲ್ವಾ? ಅಲ್ಲಿ ನೀವು ಹೋಗಿದ ತಕ್ಷಣ ರಕ್ಷಕ್ ಜೊತೆ ಏನು ಮಾತುಕತೆ ಆಗಿತ್ತು? ಏನು ಮಾತಾಡೋದು ಬಿಡಿ ಸರ್, ರಕ್ಷಕ್ ನನ್ನ ತಮ್ಮ, ಬಟ್ ಅವ್ರ ಜೊತೆ ಕೂತಿದ್ ಯಾಕೆ ಅಷ್ಟು ಕೇಳಿ ಸರ್. ಒಂದ್ ನಿಮಿಷ ಇರಿ ಸರ್, ಇಲ್ಲ ಇಲ್ಲ ಏನೂ ಇಲ್ಲ, ಇಲ್ಲ ಇಲ್ಲ, ಅಲ್ಲಿ ನಡೆದಾಗ ಸರ್ ಒಂದ್ ನಿಮಿಷ, ನನ್ನಿಂದ 2 ಅಡಿ ದೂರದಲ್ಲಿ ಕೂತಿದ್ದ, ಒಂದು ಚೂರು ಪ್ರತಿರೋಧ ಒಟ್ಲ, ಅದು ನಂಗೆ ಬೇಜಾರಾಗಿರೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಮಿಸ್ಸಾಗಿ ಹೋಗ್ಬಿಟ್ರೆ ವೆಪನ್ನು ಏನಾಯ್ತಿತ್ತು ನನಗೆ, ಅದು ಬೇಜಾರು. ವೆಪನ್ ಬಂದಾಗ ಇಲ್ಲ ಸರ್, ನಾನು ಯಾವುದೋ ನೋಡಿದೆ ಚಾಮುಂಡೇಶ್ವರಿ ಮೇಲೆ ಈಗ 10 ನಿಮಿಷದಿಂದ ಕರ್ಪೂರ ಇಡ್ತೀನಿ, ಅವೆಲ್ಲ ಬೇಡ, ಅವೆಲ್ಲ ಬೇಕಾಗಿಲ್ಲ ಸರ್, ಕರ್ಪೂರ ಎಲ್ಲೂ ಇಡೋದು ಬೇಡ. ನೀವು ಯಾರು ದಯಮಾಡಿ ಮಾಧ್ಯಮದವ್ರದ್ರೆ ಕೇಳಿ, ಅರ್ಧ ಗಂಟೆಯಿಂದ ಅವ್ರ ಜೊತೆ ಕೂತಿ 3 ಅವರನ್ನು ನಾನು ಹೇಳ್ತಾ ಇರೋದು, ಬೇಡ 10 ನಿಮಿಷ ರೌಡಿಗಳ ಜೊತೆ ಏನು ಸರ್ ಕೆಲಸ, ನೀವು ಅದಷ್ಟೇ ಕೇಳಿ. ಎರಡನೇದು ಸರ್, ಒಂದು ನಿಮಿಷ, ಹೋಗುವಾಗಲೇ ನಿಮಗೆ ರಕ್ಷಕ್ ಅಲ್ಲಿ ಇರ್ತಾರೆ ಅನ್ನೋಂಥ ಮಾಹಿತಿ ಇತ್ತ? ಜೊತೆಗೆ ಕರೆದಿದ್ರ ಅಥವಾ ಹೇಗೆ? ಇಬ್ರಿಗೂ ಕರೆದಿರು. ಆತ ಮೊದಲು ಆತನ ಮನೆಯದು ಆ ಕಡೆಯಿಂದ ಹತ್ರ, ನಮ್ಮ ಮನೆಯದು ಈ ಕಡೆಯಿಂದ ಹತ್ರ. ರಕ್ಷಕ್ ನನ್ನ ತಮ್ಮ, ಇವತ್ತಿಗೂ ಆ ಪ್ರೀತಿಯಿಂದ ಹೇಳ್ತೀನಿ. ಬಟ್ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಸೇಮ್ ಮಾಸ್ ಹೀರೋಗಳು ಡೈಲಾಗ್ ಹೊಡಿತಾರಲ್ಲ, ಆ ಥರ ಸೋಷಿಯಲ್ ಮೀಡಿಯಲ್ಲಿ ಡೈಲಾಗು ನನ್ನ ವಿಚಾರದಲ್ಲಿ ಹೊಡಿಬಾರ್ದು ಅಂತ ಈ ವಿಚಾರದಲ್ಲಿ, ಸ್ಪೆಷಲಿ ಈ ವಿಚಾರದಲ್ಲಿ ಇದು ನನ್ನ ಭಾವನೆಗೆ ಹರ್ಟ್ ಆಗಿದೆ. ಇಲ್ಲಿ ಹೆಂಗೆಂಗೋ ಹುಚ್ಚುಚ್ಚಂಗೆ ಅಥವಾ ಲೂಸ್ ಟಾಕ್ ಥರ ಮಾತಾಡಿದ್ರೆ ನನಗೆ ಎಫೆಕ್ಟ್ ಆಗುತ್ತೆ, ಅಥವಾ ನಾನು ಹೇಳಿ ಸುಳ್ಳು ಅಂತ ಆಯ್ತೈತೆ. ಇವಾಗ ವೆಪನ್ ಬಂದಿದ್ದು ನಿಜನ ಇಲ್ವೋ ಕೇಳಿ, ಇಲ್ಲ ಅಂತ ಹೇಳಿದ್ರೆ ನಾನು ತಿರುಗಿ ನನಗೆ ಗೊತ್ತು ನನಗೇನು ಹೇಳಬೇಕು ಅಂತ. ನೀನು ಆ ರೌಡಿಗಳ ಜೊತೆ ಕೂತಿದ್ಯಾ ಅಂತ ಕೇಳಿ, ಇಲ್ಲ ಅಂತ ಹೇಳಿದಾಗ ನೀವು ಅದನ್ನು ಕೇಳ್ತಾ ಇಲ್ಲ, ಬಿಟ್ಟು ಬೇರೆ ಎಲ್ಲ ಕೇಳ್ತಾ ಇದ್ದಾರೆ ರಕ್ಷಕ್ನ. ಸರಿ, ಇದೆಲ್ಲದರ ಜೊತೆಗೆ ನಿಮಗೆ ಅಂದರೆ ಒಂದು ಅವತ್ತು SP ಗೆ ಕಂಪ್ಲೇಂಟ್ ಮಾಡ್ತೀವಿ, ನಿನ್ನೆ ಹೋಗ್ತೀವಿ, ದೂರು ಕೊಡ್ತೀವಿ ಅಂತ ಹೇಳಿದ್ರಿ. ಕೊಡೋಕ್ಕೂ ಮುಂಚೆ ಲಾಯರ್ ಜಗದೀಶ್ ಅವ್ರ ಜೊತೆ ಆಡಿಯೋದಲ್ಲಿ ಮಾತಾಡಿದ್ರಿ. ಸೊ ಅದು ಯಾಕಾಯಿತು ಅಂದರೆ, ಹೊರಗೆ ತರಲೇಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡಿದ್ದ ಅಥವಾ ಪ್ರಚಾರಕ್ಕೆ ಮಾತಾಡಿದ್ದ, ಯಾಕೆ ಅನ್ನುವಂಥದ್ದು? ಅಲ್ಲ, SP ಕಂಪ್ಲೇಂಟ್ ಕೊಟ್ಟಿರೋದು ಓಕೆ, ಅಂದ್ರೆ ಲಾಯರ್ ಜಗದೀಶ್ ಅವ್ರ ಜೊತೆಗೆ ಮಾತಾಡಿ ಯಾಕೆ ಆಡಿಯೋ ಹೊರಗೆ ಬಂತು ಅಂತ? ಸರ್ ಒಂದು ನಿಮಿಷ ಕರೆಕ್ಟಾಗಿ ತಿಳ್ಕೊಳ್ಳಿ ಸರ್, ಅದು ಮುಗಿಸ್ಕೊಂಡು ಹೋಗ್ಬೇಕಾರೆ ನಾನಲ್ಲಿ ಬಹಳ ಅರ್ಧ ಗಂಟೆ ನಡೀತಿ ಇದೊಂದು ಸಂವಹನ, ಅಂದರೆ ಇದೊಂದು ಏನು ಸಂವಹನ ಅಂತೀವಿ, ಇದೊಂದು ಸಂಭಾಷಣೆ, ಸಾರಿ, ಅರ್ಧ ಗಂಟೆ ಈ ಡ್ರಮ್ಮಾಗಳೆಲ್ಲ ನಡೆದ ಮುಗಿಸ್ಕೊಂಡು ಕಾರ್ ಹತ್ತಕ್ಕೆ ಅಂತ ನಿಧಾನ ಬಿಡಿಸ್ಕೊಂಡು, ಸರಿ ಸರ್ ಒಂದು ಒಳ್ಳೆ ಕೆಲಸ ಸಿಗೋಣ ನಡ್ರಿ ಸರ್, ಮಾಡಿ ಸರ್ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮೇಲೆ ಎದ್ದಿರ್ತೀನಿ. ನಿಧಾನಕ್ಕೆ ಬಂದು ಕಾರ್ ಹತ್ತದೆ, ಇವೆಲ್ಲ ನಮ್ಗೆ ಸರಿ ಹೋಗಲ್ಲಪ್ಪ, ಗಾಡಿ ತೆಗಿ, ಫಸ್ಟ್ ಇಲ್ಲಿಂದ ತೆಗೆದುಬಿಡಿ, ಇಲ್ಲಿ ನಿಂತ್ಕೋಬಾರ್ದು, ಇಲ್ಲಿ ಮುಂದೆ ಬಂದ್ವಿ. ಸ್ವಲ್ಪ ದೂರ ಬರ್ತಾ ಇದ್ದಂಗೆ ನನಗೆ ಇನ್ಸ್ಪೆಕ್ಟರ್ ಫೋನ್ ಬಂತು. ಅವರೇ ಮೆಸೇಜ್ ಕಳಿಸಿದ್ದಾರೆ, ಸಾದಿಕ್ ಪಾಷಾ ಅಂತ, ಈಸ್ ಅ ಇನ್ಸ್ಪೆಕ್ಟರ್ ಆಫ್ ದೊಡ್ಡಬಳ್ಳಾಪುರ. ಪ್ರಥಮ ನಾನು ಇನ್ಸ್ಪೆಕ್ಟ್ರು ಬನ್ನಿ, ನೀವು ಹತ್ರ ಮಾತನಾಡಬೇಕು, ಅರ್ಜೆಂಟ್ SP ಇಂದ ಮೆಸೇಜ್ ಬಂದಿದೆ ಅಂದರು. ಇವ್ರಿಗೆ ಹೆಂಗೆ ಗೊತ್ತಾಯ್ತು ಈ ವಿಷಯ? ನಾನು ತಲೆಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಏನಾಗಿದೆ ಗೊತ್ತಾ, ಆ ಕಾರ್ಯಕ್ರಮ ಬಂದಿರಲ್ಲ, ಯಾರೋ ದೊಡ್ಡಬಳ್ಳಾಪುರ ರೌಂಡ್ಸು, ದೊಡ್ಡಬಳ್ಳಾಪುರ ರಿಪೋರ್ಟರ್ಸ್, ಲೋಕಲ್ ರಿಪೋರ್ಟರ್ಸು, ತಕ್ಷಣ ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟು, ಸರ್ ಇಲ್ಲಿ ಗಲಾಟೆ ನಡೀತಾ ಇದೆ, ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ಟವ್ರು ಸರ್ ಅಂತ ಹೇಳ್ಬಿಟ್ಟವ್ರೆ. ಈಗ ನಮ್ಮ ಜುಡಿಸ್ಟ್ರಿಕ್ಷನ್ ಏನೋ ಸಮಸ್ಯೆ, ಯಾಕೆ ಮುಂದಕ್ಕೆ ಬೇಕಪ್ಪ ಅಂತ ಅವ್ರು ಮುಂದಾಲೋಚನೆಗೆ ಫೋನ್ ಮಾಡಿದ್ದು ನಿಜ. ತಕ್ಷಣ ಅವ್ರು ಏನು ಮಾಡೋರು, SP ಮಾಹಿತಿ ಕೊಟ್ಟಿದ್ದಕ್ಕೆ ಯಾವುದೇ ಕಾರಣಕ್ಕೆ ಬಿಡಬೇಡಿ, ಪ್ರಥಮನ ಫಾಲೋ ಅಪ್ ಮಾಡಿ ಏನಾಗಿದೆ ಮಾಹಿತಿ ತೊಗೊಂಡು ಒಳಗೆ ಹಾಕಿವ್ರನ್ನ ಅಂತ ಹೇಳಿದ್ರು. ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ, ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಪ್ರಥಮ ಅವರೇ ಈ ದೊಡ್ಡಬಳ್ಳಾಪುರ ಅಂತ ಹೇಳ್ತಾ ಇದ್ದಾರೆ, ಬಟ್ ನೀವು ಎಲ್ಲಿದ್ದೀರಾ ಅಂತ ತಿಳ್ಕೊಬೋದಾ? ಸಾರಿ, ಬಟ್ SP ಇಂದ ಮೆಸೇಜ್ ಬಂದಿದೆ, ನೀವು ಎಲ್ಲಿದ್ದೀರಿ ಮಾಹಿತಿ ತೊಗೋಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ನಮ್ಮ ಟ್ರ್ಯಾಕ್ ಮಾಡಿ ತೊಗೋಬೋದು, ಅದೆಲ್ಲ ಅಲ್ಲ, ಬಟ್ ಹೇಳ್ಬೋದಾ? ಬಟ್ ಇದು ದೊಡ್ಡಬಳ್ಳಾಪುರ ನಮ್ಮ ಲಿಮಿಟ್ಸಿಗೆ ಬರಲ್ಲ, ಬಟ್ ಏನಾಗಿದೆ ಅಂತ ಹೇಳ್ಬೋದಾ ಅಂದರು. ಸರ್ ಇಲ್ಲ, ನಿಮ್ಮ ರೋಡ್ ಮೇಲೆ ನಾನು ಟುವರ್ಡ್ಸ್ ನಾಗರಬಾವಿ ಕಡೆಗೆ ಹೋಗ್ತಾ ಇದ್ದೀನಿ, ಏನೂ ಇಲ್ಲ, ನಾನೇ ಮಾತಾಡ್ತೀನಿ ಸರ್, ದಯಮಾಡಿ ಮಾತಾಡ್ತೀನಿ. 2 ಡೇಸಿಂದ ಸುಮ್ಮನಿದ್ದೆ. 22ಕ್ಕೆ ನಡೀತು, 25 ತನಕ ಎಲ್ಲೂ ನಡೆದಿಲ್ಲ, ಮುಗಿದೋಯ್ತು.